ಶ್ರೀ ಗುರು ಬಸವಲಿಂಗ ರೂಪಾಯ ನಮಃ ಶಿವಾಯ. ಶ್ರೀ ಬಸವ ವಾಹಿನಿಯ ಕೇಳುಗರಿಗೆ ಶರಣು ಶರಣಾರ್ಥಿಗಳು. ಆರೋಗ್ಯ ಮತ್ತು ಆಧ್ಯಾತ್ಮ ಮಾಲಿಕೆಯ ಈ ಸಂಚಿಕೆಯಲ್ಲಿ ನಾವು ನಮ್ಮ ದಿನಚರಿಯೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲದು, ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೆಲವರ ದಿನಚರಿ ಮತ್ತು ಅವರ ಸಮಸ್ಯೆಗಳ ಕುರಿತು ಸಮಾಲೋಚನೆಯನ್ನು ಮಾಡೋಣ. ಅದಕ್ಕೂ ಮೊದಲು ನಮ್ಮೊಳಗಿನಿಂದ ಅರಿವಿನ ಸ್ಫುರಣೆಯಾಗುವುದಕ್ಕೋಸ್ಕರ ಪಂಚಮಹಾಭೂತಗಳನ್ನು ಸೇವನೆ ಮಾಡುವ ಪದ್ಧತಿಯನ್ನು ನಾವು ಅವಲೋಕಿಸ್ತಾ ಬಂದಿದ್ದೇವೆ. ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಆಕಾಶ ಸೇವನೆ. ಆಕಾಶ ಸೇವನೆಯನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ನಿಮಗೆ ಈಗಾಗಲೇ ತಿಳಿದಿದೆ. ಇನ್ನೊಂದು ಸಂಗತಿ ರಾತ್ರಿ ಭೋಜನದ ಕುರಿತಂತೆ. ರಾತ್ರಿ ಭೋಜನ ನಿದ್ರೆಗೂ ಮತ್ತು ರಾತ್ರಿಯ ಊಟಕ್ಕೂ ಮಧ್ಯ 1-2 ಗಂಟೆಗಳ ವಿರಾಮದ ಅವಶ್ಯಕತೆ. ಇದು ಕೂಡ ಆಕಾಶ ಸೇವನೆಯೇ ಆಗಿದೆ. ನಾವು ಊಟ ಮಾಡಿದ ತಕ್ಷಣ ನಿದ್ರೆ ಮಾಡಿದರೆ ಏನಾಗುತ್ತೆ ಅಂತ ನೀವು ಪ್ರಶ್ನೆ ಕೇಳಬಹುದು. ನೋಡಿ, ಊಟ ಮಾಡಿದ ತಕ್ಷಣ ನಿದ್ರೆ ಮಾಡೋ ಅಭ್ಯಾಸ ಇತ್ತೀಚಿನ ದಿನಗಳಲ್ಲಿ ತುಂಬ ಜನಗಳಿಗೆ ಇದೆ. ಅದರಿಂದ ಕೂಡ ಹೊಟ್ಟೆ ದಪ್ಪ ಆಗುತ್ತೆ, ಶರೀರ ಸ್ಥೂಲ ಆಗೋದು ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದ್ರಿಂದ. ಅದು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಳ್ಳೋದಾಗಿರಬಹುದು ಅಥವಾ ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋದಾಗಿರಬಹುದು. ಒಟ್ಟಿನಲ್ಲಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ತೀವಲ್ಲ, ಅದರಿಂದ ಶರೀರ ಸ್ಥೂಲ ಆಗ್ತಾ ಬರುತ್ತೆ ಅಂತ, ಹೊಟ್ಟೆ ಭಾಗ ದಪ್ಪ ಆಗುತ್ತೆ ಅಂತ. ಇನ್ನು ಬಹಳ ಮುಖ್ಯವಾದ ವಿಷಯ, ನಾವು ಊಟ ಮಾಡಿದ ಮೇಲೆ 1 ಗಂಟೆನ 1-3/4 ಗಂಟೆನ ನಿಧಾನಕ್ಕೆ ಅಡ್ಡಾಡಿಕೊಂಡು, ಬ್ರಿಸ್ಕ್ ವಾಕ್ ಅಲ್ಲ, ವೇಗದ ನಡಿಗೆ ಅಲ್ಲ, ನಿಧಾನ ನಡಿಗೆಯ ಅಭ್ಯಾಸ ಇರಿಸಿಕೊಳ್ಳುವುದರಿಂದ ಜಠರದಲ್ಲಿರುವ ಆಹಾರ ಕರುಳಿಗೆ ಇಳಿಯುತ್ತೆ ಅಂತ. ಸಾಮಾನ್ಯವಾಗಿ ನಾವು ಕುಡಿದಿರೋ ನೀರು ಜಠರದಿಂದ ಕರಳಿಗಿಳಿಯೋಕ್ಕೆ ಅರ್ಧ ಗಂಟೆ ಸಾಕಾಗುತ್ತೆ. ಇನ್ನು ಆಹಾರ 1 ಗಂಟೆ ಒಳಗಾಗಿ ಅದು ಜಠರದಿಂದ ಕೆಳಗೆ ಇಳಿಯುತ್ತೆ ಅಂತ. ಕರಳಿಗೆ ಬಂದರೆ ಸಾಕು, ನಿದ್ರೆ ಗಾಢವಾಗಿರುತ್ತೆ ಅಂತ. ಅಷ್ಟೇ ಅಲ್ಲದೆ ನಮ್ಮ ವಿಕಾಸ ಬರೀ ಆಹಾರ ಅಷ್ಟೇ ಅಲ್ಲ, ನಮಗೆ ಅರಿವು ಕೂಡ ವಿಕಾಸ ಆಗಬೇಕಾಗಿದೆ. ಇದು ಮಾಂಸಮಯವಾದ ಶರೀರ, ಇದರೊಳಗೆ ಅರಿವಿನ ಶರೀರ ಕೂಡ ನಾವು ರಚಿಸಿಕೊಳ್ಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಚರಕ ಶುಶ್ರುತರು ವೈದ್ಯ ಪರಂಪರೆಯಲ್ಲಿ ರೋಗಿಗಳು ಅವ್ರ ಹತ್ರ ಬಂದಾಗ ಅವ್ರನ್ನ ವಿಚಾರಿಸ್ತಾ ಇದ್ದದ್ದೇನಂತಂದರೆ, ಈಗ ವೈದ್ಯರ ಹತ್ರ ಹೋದರೆ ಅವರು ಅನ್ನು ಅಂತಾರೆ, ನಾಲ್ಗೆ ತೆಗಿ ಅಂತಾರೆ. ನಾಲ್ಗೆ ಮೇಲೆ ಏನಾದರೂ ರೆಕಾರ್ಡ್ ಇರುತ್ತಾ ನಾವೇನು ಊಟ ಮಾಡಿದ್ದೀವಿ ಹಾಗೆ ಅಂತ? ಆದರೆ ಅದು ವೈದ್ಯರಿಗೆ ಮಾತ್ರ ಅರ್ಥ ಆಗುತ್ತೆ. ಇವತ್ತಿನ ವೈದ್ಯರು ಹೀಗೆ ಕೇಳಿದರೆ, ಆವತ್ತಿನ ವೈದ್ಯರು ಹೇಗೆ ಕೇಳ್ತಿದ್ರಂದರೆ, ಬರೀ ಏನು ಊಟ ಮಾಡಿದೆ ರಾತ್ರಿ ಅಂತ ಕೇಳೋದಷ್ಟೇ ಅಲ್ಲದೆ, ನೀನು ರಾತ್ರಿ ಮಲಗುವಾಗ ಏನು ವಿಚಾರ ಮಾಡಿ ಮಲ್ಕೊಂಡಿದ್ದೆ ಅಂತ ಕೇಳ್ತಿದ್ರಂತೆ. ಇದು ಬಹಳ ಮುಖ್ಯವಾದದ್ದು. ಇವತ್ತು ನಾನು ರಾತ್ರಿ ಮಲಗುವಾಗ ಮಾಡಿದಂತಹ ವಿಚಾರ ಇನ್ನೂ 10 ವರ್ಷಕ್ಕೆ ಅದು BP ಆಗಿ ಮಾರ್ಪಾಟಾಗಬಹುದು, ಸಂದು ಕೀಲು ನೋವುಗಳಿಗೆ ಕಾರಣವಾಗಬಹುದು, ಖಿನ್ನತೆಯ ರೋಗಕ್ಕೆ ಕಾರಣ ಆಗಬಹುದು. ಒಂದೇ ಒಂದು ವಿಚಾರ ಹೇಗೆ ಆಹಾರ ಔಷಧಿಯಾಗಬಲ್ಲದು, ಆರೋಗ್ಯದಾಯಿಯಾಗಿರಬಹುದು, ಹಾಗೆಯೇ ವಿಷಕಾರಕವೂ ರೋಗಕಾರಕವೂ ಆಗಬಹುದು. ಹಾಗೆ ನಾವು ರಾತ್ರಿ ಮಲಗುವಾಗ ಮಾಡಿದಂತಹ ವಿಚಾರ ಕೂಡ ನಮಗೆ ಆರೋಗ್ಯವನ್ನು ಕೊಡಬಲ್ಲದು, ಹಾಗೆಯೇ ಅದು ರೋಗಕ್ಕೂ ಕೂಡ ಕಾರಣವಾಗಬಹುದು ಅನ್ನೋದು ಆವತ್ತಿನ ವೈದ್ಯರಿಗೆ ಅದು ಮನವರಿಕೆಯಾಗಿತ್ತು. ಇವತ್ತಿನ ವೈದ್ಯರು ಕೂಡ ಈ ಒಂದು ಸಂಪ್ರದಾಯವನ್ನು
ಸಂಸ್ಕೃತಿಯನ್ನು ತಮ್ಮದನ್ನಾಗಿ ಮಾಡಿಕೊಂಡು ಅವರ ಹತ್ತಿರ ಬರುವ ರೋಗಿಗಳ ಜೊತೆಗೆ ಈ ತೆರನಾದ ಸಮಾಲೋಚನೆ ಮಾಡಿದರೆ ತುಂಬಾ ಉಪಕಾರ ಆಗುತ್ತೆ. ಹಾಗಾದರೆ ರಾತ್ರಿ ಊಟವಾದ ಮೇಲೆ 1 ಗಂಟೆ ನಿಧಾನ ನಡಿಗೆಗೆ ಮೀಸಲಾಗಿಡಬೇಕು. ಇನ್ನು 1 ಗಂಟೆ ಆಪ್ತರ ಜೊತೆಗೆ, ನಮ್ಮ ಮನೆಯ ಸದಸ್ಯರು, ಸ್ನೇಹಿತರು, ಸಣ್ಣ ಮಕ್ಕಳು, ವಯಸ್ಸಾದವರು ಅವರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನು ನೋಡಿ ಮಾತನಾಡಿಸುವುದು, ಅವರ ಜೊತೆ ಒಡನಾಡುವುದು, ಹಾಗೆಯೇ ನಮ್ಮ ಪೂರ್ವಜರ ಜೀವನ ಚರಿತ್ರೆಗಳನ್ನು, ನಮ್ಮೂರಲ್ಲಿ ಸುತ್ತಮುತ್ತ ಆಗಿ ಹೋದ ಮಹಾತ್ಮರ ಜೀವನದ ಘಟನೆಗಳನ್ನು, ಕೆಲವು ಆದರ್ಶಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿಂಬಿಸುವಂತೆ ಹಿರಿಯರು ಹೇಳೋ ಹಾಗೆ ಆಗಬೇಕು. ಸಾಂಸ್ಕೃತಿಕ ವಿನಿಮಯ ಆಗಬೇಕು. ನೆಂಟರಿಷ್ಟರ ಜೊತೆಗೆ, ತಾಯಿಯ ಬಳಗದಿಂದ, ತಂದೆಯ ಬಳಗದಿಂದ ಒಬ್ಬರು ಇನ್ನೊಬ್ಬರ ಜೊತೆ ಪೈಪೋಟಿ ಮಾಡ್ದೇನೆ ನಮ್ಮ ಒಳ್ಳೆತನ್ನು ನೀವು ಕೇಳಿ, ನಿಮ್ಮ ಒಳ್ಳೆತನ್ನು ನಾವು ತಿಳಿದುಕೊಳ್ಳುತ್ತೇವೆ ಅನ್ನುವಂತಹ ಒಂದು ಪರಿಸರ ಮನೆಯಲ್ಲಿ ಇರಬೇಕು. ಅದರಿಂದ ಒಳ್ಳೆಯ ಆಲೋಚನೆಗಳು ಹೇಗೆ ಮೊಸರನ್ನು ಕಡಿದಾಗ ಬೆಣ್ಣೆ ಬರುತ್ತೋ ಹಾಗೆ ಸಂಬಂಧಗಳು ಸ್ನೇಹಪೂರ್ಣವಾದ ಮಾತುಕತೆಯಿಂದ ಮಥಿಸಲ್ಪಟ್ಟಾಗ ಅಲ್ಲಿ ಜ್ಞಾನ ಉಗಮವಾಗ್ತದೆ ಅಂತ. ನಾನು ಹೇಳ್ಬೋದು, ನೀನು ಹೇಳ್ಬೋದು, ನಾನು ಕೇಳ್ತೇನೆ, ನೀನು ಕೇಳು. ಈ ಒಂದು ರೀತಿಯ ನಮನೀಯತೆ ಇದೆಯಲ್ಲ, ಇದೇನು ಮಾಡುತ್ತೆ ಅಂತ ಕೇಳಿದ್ರೆ ನಮ್ಮ ಬುದ್ಧಿಯ ವೈಪರೀತ್ಯವನ್ನು ಸಮಗೊಳಿಸುತ್ತೆ. ಸಮಬುದ್ಧಿಯಲ್ಲಿ ಒಂದು ಬಗೆಯ ಜ್ಞಾನದ ಉಗಮ ಆಗುತ್ತೆ. ಆ ಜ್ಞಾನ ಬೆಣ್ಣೆ ಥರ ನಮ್ಮ ಜೀವನದ ಕಷ್ಟ ನಷ್ಟಗಳ ಬಾಣ, ಅದರ ಬಿಸಿ ನಮಗೆ ತಾಕದ ಹಾಗೆ ಅದು ನೋಡ್ಕೊಳ್ಳುತ್ತೆ ಅಂತ. ಈಗ ಹಾಗೆ ಮೊಸರು ಕಡ್ದಾಗ ಬೆಣ್ಣೆ ತೇಲಿ ಬರುತ್ತೋ ಹಾಗೆ ಬದುಕಿನಲ್ಲಿ ಕಷ್ಟ ನಷ್ಟಗಳು ಬರೋದು, ಏರುಪೇರುಗಳಾಗೋದು ಏನಕ್ಕಪ್ಪ ಅಂತ ಕೇಳಿದರೆ ನಮಗೆ ಜ್ಞಾನ ಸಂಭವಿಸಲಿ, ನಮ್ಮೊಳಗಿನಿಂದ ನಮ್ಮ ಬುದ್ಧಿಗಳು ಮಥಿಸಲ್ಪಡಲಿ, ಆ ಮೂಲಕ ಜ್ಞಾನದ ಉಗಮವಾಗಲಿ, ಜ್ಞಾನವೇ ನಮ್ಮ ಬದುಕನ್ನು ಸುಂದರಗೊಳಿಸುವಂತಹ ಒಂದು ಪ್ರಸಿದ್ಧವಾದ, ಎಲ್ಲ ಯೋಗಿಗಳು ಮಹಾತ್ಮರು ಒಪ್ಪಿಕೊಳ್ಳುವ ಮತ್ತು ಸಮರ್ಥಿಸುವಂತಹ ಒಂದು ಆಸ್ತಿ ಅಂತ ಹೇಳ್ಬೋದು. ಹೇಗೆ ರಕ್ತನೇ ಇಲ್ಲ ಅಂತಂದರೆ ಶರೀರ ಕೃಶವಾಗಿರುತ್ತೋ ಹಾಗೆ ಜ್ಞಾನನೇ ಇಲ್ಲ ಅಂತಂದರೆ ಬದುಕು ಕೂಡ ಕುರೂಪವಾಗಿರುತ್ತೆ ಅಂತ. ಜೀವನದ ಸೌಂದರ್ಯ ಇರದೇ ನಾವು ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದೀವಿ, ಜ್ಞಾನದಿಂದ ಸಮೃದ್ಧಗೊಳ್ತಾ ಇದ್ದೀವಿ ಅನ್ನೋದನ್ನು ಅವಲಂಬಿಸಿದೆ. ಹೀಗಾಗಿ ರಾತ್ರಿ ಭೋಜನದ ನಂತರ 1 ಗಂಟೆ ನಿಧಾನ ನಡಿಗೆ, 1 ಗಂಟೆ ಸಂಬಂಧಗಳು ಸ್ನೇಹಪೂರ್ಣವಾಗಿ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಮೂಲಕ ಪರಸ್ಪರ ಜ್ಞಾನದಲ್ಲಿ ವೃದ್ಧಿಗೊಳ್ಳುವಂತಹ ಒಂದು ಪರಿಸರ ನಮ್ಮ ಮನೆ ಆಗಿರಬಹುದು, ಮಠ ಆಗಿರಬಹುದು, ನಾವು ಎಲ್ಲಿ ವಾಸ ಆಗ್ತೀವೋ ಅಲ್ಲಿ ಇಂತಹ ಒಂದು ಸಂಸ್ಕೃತಿಯನ್ನು ನಾವು ರೂಢಿಸ್ಕೊಳ್ಬೇಕು ಅಂತ. ಇದು ಕೂಡ ಆಕಾಶ ಸೇವನೆ. 2 ಗಂಟೆ ಸಮಯ ಅವಧಿ ಇದೆಯಲ್ವಾ, ನಿದ್ರೆಗೂ ಊಟಕ್ಕೂ, ಇದು ಆಕಾಶ ಸೇವನೆ. ಈ ಆಕಾಶ ಸೇವನೆ ನಮಗೆ ಈ ಎಲ್ಲ ಅವಕಾಶಗಳನ್ನು ಕೊಡುತ್ತೆ. ಏನು, ಜಠರದಿಂದ ಕರಳಿಗೆ ಆಹಾರ ಇಳಿಯೋ ಹಾಗೆ ನೋಡ್ಕೊಳ್ಳುತ್ತೆ, ಹಾಗೆ ಕಷ್ಟ ಸುಖಗಳನ್ನು ಮಥಿಸಿ ಬುದ್ಧಿಯನ್ನು ಸಮಗೊಳಿಸಿ ಜ್ಞಾನ ಉಗಮ ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ಇಷ್ಟು ಲಾಭ ಇದೆ. ಅಕಸ್ಮಾತ್ ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಏನಾಗುತ್ತೆ? ಊಟ ಮಾಡಿದ ತಕ್ಷಣ ಮಲ್ಕೊಂಡ್ರೆ ಏನಾಗತ್ತೆ ಅಂತಂದರೆ ಜಠರದಿಂದ ಕರಳಿಗೆ ಆಹಾರವನ್ನು ಇಳಿಸೋದ್ರಲ್ಲೇ 6 ಗಂಟೆ 7 ಗಂಟೆ ಸರಿದು ಹೋಗಿಬಿಡುತ್ತೆ. ಯಾವುದೂ 1 ಗಂಟೆನಲ್ಲಿ ಆಗಬೇಕಾಗಿತ್ತು ಜಾಗರದಲ್ಲಿ, ಅದು ನಿದ್ರೆನಲ್ಲಿ 6-7 ಗಂಟೆಗಳನ್ನು ತಗೊಳ್ಳುತ್ತೆ. ಆದರೆ ನಿದ್ರೆನಲ್ಲಿ ಮಾಡೋದಕ್ಕೆ ತುಂಬ ಕೆಲಸ ಇರುತ್ತೆ ಶರೀರಕ್ಕೆ. ಏನಂತಂದರೆ ನಮ್ಮ ದಣಿವು ಆಯಾಸಗಳನ್ನು ನಿರಾಳಗೊಳಿಸೋ ಕೆಲಸ ನಿದ್ರೆ ಮಾಡಬೇಕಾಗಿದೆ, ಮತ್ತು ಸತ್ತ ಜೀವಕೋಶಗಳನ್ನು
ನವೀಕರಣಗೊಳಿಸೋ ಕೆಲಸ ಆಗಬೇಕಾಗಿದೆ, ದುರಸ್ತಿ ಕೆಲಸ ಆಗಬೇಕಾಗಿದೆ. ಅಷ್ಟೇ ಅಲ್ಲದೆ ನಾವು ಓದಿದ ಅಧ್ಯಯನ ಮಾಡಿದ ಸಂಗತಿಗಳು ಕೂಡ ಒಳಗೆ ನೆನಪು ರೂಪದಲ್ಲಿ ಮಾರ್ಪಾಡಾಗುವ, ಶಾಶ್ವತ ನೆನಪಾಗಿ ಉಳಿದುಕೊಳ್ಳುವ. ಅಷ್ಟೇ ಅಲ್ಲದೆ ಬದುಕಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ನಮ್ಮ ಸುಪ್ತ ಮನಸ್ಸು ನಿದ್ರಾ ಅವಸ್ಥೆಯಲ್ಲಿ ಮಾಡಬೇಕಾಗಿರುತ್ತೆ. ಇಷ್ಟೆಲ್ಲ ಕೆಲಸ ಮಾಡೋದು ಬಿಟ್ಟು ಬರೀ ಜಠರದಿಂದ ಕರಳಿಗಿಳಿಸೋದು ಒಂದೇ ಕೆಲಸ ಮಾಡಿಬಿಟ್ರೆ ಏನು ಪ್ರಯೋಜನ ಇದೆ ಅಂತ. ಅದಕ್ಕೆ ಊಟಕ್ಕೂ ನಿದ್ರೆಗೂ 2 ಗಂಟೆಯ ಸಮಯ ನಾವು ಅವಕಾಶ ಕೊಟ್ಟರೆ ಆಕಾಶ ಸೇವನೆ ಆಗತ್ತೆ ಅಂತ. ನನ್ನ ವಿಚಾರ, ಇಲ್ಲಿ ನನಗೆ ಕೆಲವು ವಿದ್ಯಾರ್ಥಿಗಳು ಒಂದು ಶಾಲೆಗೆ ನಾನು ಆರೋಗ್ಯ ಕಾರ್ಯಾಗಾರ ಮಾಡಿದ್ದೆ, ವಿವೇಕಾನಂದ ಶಾಲೆ ಅಂತ ಮೈಸೂರು ಪಕ್ಕದ ಹಳ್ಳಿನಲ್ಲಿ. ಆ ಮಕ್ಕಳು ನನಗೆ ಒಂದಿಷ್ಟು ಸಮಸ್ಯೆಗಳನ್ನು ಹೇಳಿದ್ದಾರೆ. ಬಹುತೇಕ ಮಕ್ಕಳ ಸಮಸ್ಯೆ ಏನು ಗೊತ್ತಾ, ನಾನು ವರ್ಕ್ಶಾಪ್ನ ಶುರು ಮಾಡೋಕ್ಕಿಂತ ಮೊದಲು ಅವ್ರು ಹೇಳಿದ್ದು, ಮೇಧಾವಿ ನಮಗೆ ಏನಾಗತ್ತೆ ಅಂತಂದರೆ, ನಾವು ತಿಂಡಿ ಮಾಡಿಬಿಟ್ಟು ಕ್ಲಾಸ್ಗೆ ಹೋಗ್ಬಿಡ್ತೀವಿ, ಅದು ವಸತಿ ಶಾಲೆ ಮಕ್ಕಳು. ಶಾಲೆಯಲ್ಲಿ ಕಾಲೇಜ್ನಲ್ಲಿ ಪಾಠ ಕೇಳುವಾಗ ಎಲ್ರಿಗೂ ನಿದ್ದೆ ಬರ್ತಿರತ್ತೆ ಅಂತ. ನಿದ್ದೆ ಮಾಡ್ದಂಗೆ ನಮಗೆ ಪಾಠದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗಮನ ಕೊಟ್ಟು ಕೇಳೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಬಹುತೇಕ 100% ವಿದ್ಯಾರ್ಥಿಗಳದ್ದು ಇದೇ ದೂರಾಗಿತ್ತು. ಅದನ್ನು ನೋಡಿಬಿಟ್ಟು ನನಗೆ ಸ್ವಲ್ಪ ಆಶ್ಚರ್ಯನೂ ಆಯಿತು ಮತ್ತು ಚಿಂತೆ ಕೂಡ ಆಯಿತು, ಏನು ಮಾಡಬೇಕು ಅಂತ. ಸರಿ, ಅವ್ರಿಗೆ ಬೆಳಗ್ಗೆ ನಾನು ಯೋಗ ತರಗತಿ ಶುರು ಮಾಡಿದೆ. ಉಸಿರಾಟದ ಅಭ್ಯಾಸ ಹೇಳಿಕೊಟ್ಟೆ. ಅವರ ಮನಸ್ಸಿನ ಊರ್ಧ್ವಗತಿಗೆ ಏನೆಲ್ಲ ಬೇಕೋ, ಚಾಂಚಲ್ಯ ನಿಗೋದಕ್ಕೆ ಏನೆಲ್ಲ ಬೇಕೋ ಆ ಕೆಲವು ಮುಕ್ತ ಚಲನೆಗಳನ್ನ ಹೇಳಿಕೊಟ್ಟೆ. 1 ದಿನ, 2 ದಿನ, 3ನೇ ದಿನಕ್ಕಾಗಲೇ 120% ಮಾತ್ರ ಸಮಸ್ಯೆ ಉಳಿದಿತ್ತು. ಮಿಕ್ಕವರೆಲ್ಲ ಸಮಸ್ಯೆಯಿಂದ ಹೊರಗೆ ಬಂದಿದ್ದು ಅಂತ. ಇನ್ನು ಆ 20% ಮಕ್ಕಳನ್ನು ನಾನು ಖುದ್ದಾಗಿ ಮಾತಾಡಿದೆ. ನಿಮಗೆ ಯೋಗದಿಂದ ಲಾಭ ಆಗಲಿಲ್ವಾ? ನಾನು ಹೇಳ್ಕೊಡೋ ಉಸಿರಾಟದ ಅಭ್ಯಾಸದಿಂದ ನಮಗೆ ಲಾಭ ಆಗಲಿಲ್ವಾ? ನಾನು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಉಗುರು ಬೆಚ್ಚಗೆ ನೀರು ಕುಡಿಯೋಕ್ಕೆ ಹೇಳಿದ್ದೆ. ಆಮೇಲೆ ರಾತ್ರಿ ಮಲ್ಕೊಳ್ಳುವಾಗ ಸಂಕಲ್ಪ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿದ್ದೆ. ಬೆಳಗ್ಗೆ ವಾಯು ಸೇವನೆ ಮಾಡು ಅಂತ ಹೇಳಿದ್ದೆ. ನಿಯಮಿತವಾಗಿ ಯೋಗ ಕೂಡ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಆದರೂ ಕೂಡ ನೀವು ಮತ್ತೆ ತರಗತಿನಲ್ಲಿ ನಿದ್ರೆ ಮಾಡ್ತೀರಾ ಅಂತ ಕೇಳಿದೆ. ಹೌದು, ನಮಗೆ ನಿದ್ದೆ ಬಂದುಬಿಡತ್ತೆ ಅಂತ ಪಾಪ ಮಕ್ಕಳು ಯಾವ ದಾರಿನೂ ಇಲ್ದಂಗೆ ಹೇಳಿಬಿಟ್ರು. ಆಗ ನಾನು ಅವರನ್ನು ಮತ್ತೆ ಸ್ವಲ್ಪ ಹೊತ್ತು ಅವರನ್ನು ಮಾತಾಡಿಸ್ದೆ. ಆವಾಗ ನನಗೆ ಗೊತ್ತಾಗಿದ್ದು ಏನಂತಂದರೆ, ಅವರು ಪ್ರತಿದಿನ ನಿಯಮಿತವಾಗಿ ಶೌಚಾಲಯಕ್ಕೆ ಹೋಗ್ತಿರಲಿಲ್ಲ. ಸುಮಾರು ಆ ಎಲ್ಲ ಮಕ್ಕಳು ಏನು ಉಳಿದಿದ್ರಲ್ಲ, ಆ ಎಲ್ಲ ಮಕ್ಕಳದ್ದು ಸಮಸ್ಯೆ ಅದೇ ಆಗಿತ್ತು. ಅಲ್ಲೇ ಪಕ್ಕ ಇದ್ದವರು, ನಾನು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಪಕ್ಕ ಇದ್ದವರೇ ಹೇಳಿದರು, ನೋಡಿ ಅವರು ಪ್ರತಿದಿನ ಕುರುಕುರೆ ಮತ್ತು ಚಿಪ್ಸು ಹೊಟ್ಟೆ ತುಂಬ ತಿಂತಾರೆ, ಅದರಿಂದ ಟಾಯ್ಲೆಟ್ ಕ್ಲೀನ್ ಆಗತ್ತಾ ಅಂತ ಒಬ್ಬ ಹುಡುಗಿ ವ್ಯಂಗ್ಯವಾಗಿ ನನಗೆ ಹೇಳಿಬಿಟ್ಲು. ಆವಾಗ ನಾನು ಮತ್ತೆ ವಿಚಾರಿಸಿದೆ, ನೀವು ಅಮ್ಮ ಅಪ್ಪ ಕೊಟ್ಟಿರೋ ಪಾಕೆಟ್ ಮನಿನ ಏನಕ್ಕೆ ಖರ್ಚು ಮಾಡ್ತೀರಾ, ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಾ ಅಂತ ಕೇಳಿದೆ. ಎಲ್ಲ ಹುಡುಗರು ತಲೆ ಕೆಳಗೆ ಹಾಕಿಬಿಟ್ಟು ಏನು ಹೇಳ್ದಂಗೆ ಸುಮ್ಮನೆ ಕೂತ್ಕೊಂಡಿದ್ರು. ಅಕ್ಕಪಕ್ಕ ಇದ್ದವರೇ ಹೇಳ್ತಿದ್ರು, ಇವ್ರು ಇದು ತಿಂತಾರೆ. ಯಾಕಂದರೆ ಎಲ್ರಿಗೂ ಗೊತ್ತಲ್ಲ, ಎಲ್ಲರೂ ಸ್ನೇಹಿತರೆ. ಆವಾಗ ಅದಕ್ಕೆ ಅವರು ಹ್ಞೂ ಅಂತ ಗೋನ್ ಹಾಕಿದ್ರು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಮಕ್ಕಳೇ ನೋಡಿ, ನಿಮಗೆ ಸ್ವಾತಂತ್ರ್ಯ ಇದೆ. ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾಳೆ, ನೀವು ಊಟ ಮಾಡಬೇಕು, ಅಲ್ಲಿ ಸ್ವಾತಂತ್ರ್ಯ ಇರಲ್ಲ. ನೀವು ವಸತಿ ಶಾಲೆಯಲ್ಲಿದ್ದೀರಾ, ವಸತಿ ಶಾಲೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ನೀವು ಊಟ ಮಾಡಬೇಕು, ಅಲ್ಲೂ ನಿಮಗೆ ಸ್ವಾತಂತ್ರ್ಯ ಇರಲ್ಲ. ಹೌದಾ? ಹೋಟೆಲ್ಗೆ ಹೋದರೆ ಹೋಟೆಲಲ್ಲಿ ಏನಿರುತ್ತೆ ಮೆನು ಲಿಸ್ಟ್ನಲ್ಲಿ ಅದನ್ನೇ ನೀವು ಆರ್ಡ್ರ್ ಮಾಡಬೇಕು, ಅದನ್ನೇ ತಿನ್ನಬೇಕು, ಅಲ್ಲೂ ನಿಮಗೆ ಸ್ವಾತಂತ್ರ್ಯ ಇರಲ್ಲ. ಆದರೆ ಅಮ್ಮ ಅಪ್ಪ ನಿಮಗೆ ಅಂತ ಕೊಟ್ಟಿರೋ ಪಾಕೆಟ್ ಮನಿನ ಯಾವುದಕ್ಕೋಸ್ಕರ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಾತಂತ್ರ್ಯ ಇರುತ್ತೋ ಇಲ್ವೋ?
ಅದು ಸ್ವಾತಂತ್ರ್ಯ ದಿನಾಚರಣೆಯ ಅಕ್ಕಪಕ್ಕ ನನ್ನ ತರಗತಿ ನಡೆದಿತ್ತು. ಆವತ್ತೇ ನೆನ್ನೆ ದಿನವೇ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ. ಇನ್ನೂ ಅವ್ರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಒಂದು ತರಂಗಗಳಿದ್ವು. ಅದನ್ನೇ ಬಳಸ್ಕೊಂಡು ನಾನು ಮಕ್ಕಳ ಜೊತೆ ಮಾತಾಡಿದೆ. ನಿಮ್ಮ ಜೇಬಲ್ಲಿ ಒಂದು 10 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಆ 10 ರೂಪಾಯಿನ ಖರ್ಚು ಮಾಡೋಕ್ಕೆ ನಿಮಗೆ ಪೂರ್ಣ ಸ್ವಾತಂತ್ರ್ಯ ಇದೆ, ಹೌದಾ? ನೀವು ಬಿಡುವಲ್ಲಿ ಒಂದು ಅಂಗಡಿ ಕಡೆಗೆ ಹೋಗ್ತೀರಾ, ದಾರಿನಲ್ಲಿರೋ ಅಂಗಡಿ ಅಂತ ಅಂದ್ಕೊಳ್ಳೋಣ. ಆ ಅಂಗಡಿನಲ್ಲಿ ಕುರ್ಕುರೆ ಇರುತ್ತೆ, ಚಿಪ್ಸ್ ಇರುತ್ತೆ, ಬಿಸ್ಕೆಟ್ಸ್ ಇರುತ್ತೆ, ಕೇಕ್, ಚಾಕ್ಲೇಟ್ಸ್ ಎಲ್ಲ ಇರುತ್ತೆ. ಅಲ್ಲೇ ಪಕ್ಕ ಒಂದು ಹಣ್ಣಿನ ಅಂಗಡಿನೂ ಇರುತ್ತೆ. ಬಾಳೆಹಣ್ಣು ಇರುತ್ತೆ, ಸೀಬೆ ಹಣ್ಣಿರುತ್ತೆ ಅಲ್ವಾ, ಸಪೋಟ ಇರುತ್ತೆ, ಸರಿನಾ? ಆ ದುಡ್ಡನ್ನ ನೀವು ಚಿಪ್ಸ್ಗೂ ಬಳಸ್ಬೋದು, ಹಾಗೆಯೇ ಬಾಳೆಹಣ್ಣಿಗೂ ಬಳಸ್ಬೋದು. ಹಾಗಾದರೆ ನಿಮ್ಮ ಸ್ವಾತಂತ್ರ್ಯನ ನೀವು ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕು. ಇದಕ್ಕೆ ಸ್ವಲ್ಪ ನಿಮ್ಮ ಬುದ್ಧಿಯನ್ನು ನಿಮ್ಮ ವಶವಾಗಿರಿಸ್ಕೊಂಡು ನೀವು ಕೆಲಸ ಮಾಡಬೇಕಾಗತ್ತೆ. ಹಾಗಾದರೆ ನೀವು ಏನಕ್ಕೋಸ್ಕರ ಬಳಸ್ತೀರಿ ನಿಮ್ಮ ಸ್ವಾತಂತ್ರ್ಯವನ್ನು ಅಂದಾಗ ಬಹುತೇಕ ಮಕ್ಕಳು ತಲೆ ತಗ್ಸಿದ್ರು. ಆಮೇಲೆ ಅವ್ರಿಗೆ ಒಳಗಿನಿಂದ ಹೌದು ಹೌದು ಅಂತ ಅನ್ನಿಸ್ತಿತ್ತು. ಆ ಅನಿಸಿಕೆಯನ್ನು ನಾನು ಅನುಭವಕ್ಕೆ ತರಬೇಕು ಅಂತ ಇನ್ನೊಂದು ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಕೊಡೋಕ್ಕೆ ಪ್ರಯತ್ನ ಮಾಡಿದೆ. ಇದು ತಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ. ನೋಡಿ, ಏನಾಗುತ್ತೆ, ಯಾಕೆ ನಿದ್ದೆ ಬರುತ್ತೆ? ಆಕಳಕ್ಕೆ, ತೂಕಡಿಕೆ. ನಾವು ಹೊಟ್ಟೆ ಹಸಿವೆಗೆ ಊಟ ಮಾಡ್ತೀವಿ, ರಾತ್ರಿ ನಿದ್ರೆ ಬರುತ್ತೆ. ಆದರೆ ರಾತ್ರಿ ಅಲ್ಲದೇ ಮತ್ತೆ ನಾವು ಕ್ಲಾಸ್ ಕೇಳಬೇಕಾದ್ರೆ, ಅಧ್ಯಯನ ಮಾಡಬೇಕಾದ್ರೆ, ಏನಾದ್ರು ಕೆಲಸ ಮಾಡಬೇಕು ಅನ್ನುವಾಗ ಯಾಕೆ ನಮಗೆ ಆಲಸ್ಯ, ಆಕಳಿಕೆ, ತೂಕಡಿಕೆ, ನಿದ್ರೆ ಇಂಥದ್ದೆಲ್ಲ ಯಾಕೆ ಬರಬೇಕು ಅಂತ? ಯಾಕೆ ಬರುತ್ತೆ ಗೊತ್ತಾ? ನಾವು ಹೊಟ್ಟೆ ಹಸಿವೆಗೆ ಊಟ ಮಾಡೋದ್ರಿಂದ ರಾತ್ರಿ ಮಾತ್ರ ಚೆನ್ನಾಗಿ ನಿದ್ದೆ ಬರುತ್ತೆ. ಆದರೆ ನಾವು ಇಷ್ಟಪಟ್ಟು ಏನೊಂದು ತುತ್ತು ಅಂತ ಜಾಸ್ತಿ ತಿಂತೀವಲ್ಲ, ಊಟ ಮಾಡುವಾಗ ಇರಬಹುದು ಅಥವಾ ನಾಲ್ಗೆ ರುಚಿಗೆ ಹಾಗೆ ಅಂತ ಅಂದ್ಕೊಂಡು ಬೇಕ್ರಿ ಐಟಮ್ಸ್ನೋ ಏನೋ 2 ಊಟಗಳ ನಡುವೆ ಇಷ್ಟಪಟ್ಟು ಬಾಯಿ ಆಡಿಸ್ತೀವಿ ನೋಡಿ, ಅದು ನಮಗೆ ಕಷ್ಟ ಕೊಡೋದು ಅಂತ. ನಮ್ಮ ಇಷ್ಟಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ನಮಗೆ ಯಾವ ಕಷ್ಟವೂ ಇರೋದಿಲ್ಲ. ಹಾಗಾದರೆ ಏನು ಮಾಡಬೇಕು, ಏನಾಗತ್ತೆ ಬೇಕ್ರಿ ಐಟಮ್ಸ್ ತಿನ್ನೋದ್ರಿಂದ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಏನಿಲ್ಲ ಮಕ್ಕಳೇ, ನಿಮಗೆ ಗೊತ್ತಲ್ವಾ, ನಮ್ಮ ರಕ್ತದಲ್ಲಿ ಒಂದು pH ಲೆವೆಲ್ ಅಂತ ಇರುತ್ತೆ. ಆ pH ಲೆವೆಲ್ ಏನು ಹೇಳುತ್ತೆ ನಮಗೆ? ನಮ್ಮ ದೇಹದಲ್ಲಿ ಅಲ್ಕಲನಿಟಿ 80% ಇರಬೇಕು. ಆಮೇಲೆ ಎಸಿಡಿಕ್ ಅದು 20% ಇರಬೇಕು ಅಂತ ಹೇಳುತ್ತೆ. ಪ್ರತ್ಯಾಮ್ಲೀಯತೆ 100ಕ್ಕೆ 80%, ಆಮ್ಲೀಯತೆ 100ಕ್ಕೆ 20%, ಈ ರೀತಿಯ ಅನುಪಾತ ಇರಬೇಕು ಅಂತ ಅದು ಹೇಳುತ್ತೆ. ಹಾಗಿದ್ದರೆ ಮಾತ್ರ ನಮ್ಮ ಜೀವಕೋಶಗಳ ಸುತ್ತಲೂ ಇರುವ ವಾತಾವರಣ ಆ ಜೀವಕೋಶ ಕೆಲಸ ಮಾಡೋದಕ್ಕೆ ಪೂರಕವಾಗಿರುತ್ತೆ. ಅದು ಯಾವ ರಸದೂತವನ್ನು ಹುಟ್ಟಿಸಬೇಕು, ಅದಕ್ಕೆಲ್ಲ ಅದು ಪೂರಕ ಪರಿಸರವನ್ನು ನಿರ್ಮಾಣ ಮಾಡುತ್ತೆ. ಇಲ್ಲ ಅಂತಂದರೆ ನಮ್ಮ ಇಡೀ ಶಾರೀರಿಕ ಸಮತೋಲನ ಏರುಪೇರಾಗಿಬಿಡತ್ತೆ, ಬಿಗಡಾಯಿಸಿ ಬಿಡುತ್ತೆ ಅಂತ. ನೋಡಿ, ನಾವು ಕೇಳ್ತೀವಿ ಈಗ ಸಾರಾಯಿ ಕುಡಿದ್ರೆ ನಶೆ ಏರುತ್ತೆ ಅಂತ. ಯಾಕೆ ಸಾರಾಯಿ ಕುಡಿದ್ರೆ ನಶೆ ಇರುತ್ತೆ? ಅದು ಆಮ್ಲೀಯವಾಗಿರುತ್ತೆ ಅಂತ. ಆಮ್ಲೀಯತೆ ಹೆಚ್ಚಾಗೋದ್ರಿಂದ ಅದೇನಾಗುತ್ತೆ, ನಶೆ ಬರುತ್ತೆ ಅಂತ. ಕುಡಿದು ಮಲ್ಕೊಂಡು ಬಿಡ್ತಾನೆ ಮನುಷ್ಯ, ಎಲ್ಲ ಮರಿಬೇಕು ಅಂತ. ಹಾಗೆ ಹೌದು, ನಾವು ಅವ್ರಿಗೆ ಕುಡ್ಕ ಅಂತ ಹೇಳೋದು. ಆದರೆ ನನಗೆ ಅವ್ರ ಬಗ್ಗೆ ಚಿಂತೆ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ, ನಾನು ಕುಡಿತೀನಿ, ಕುಡಿಯೋದು ತಪ್ಪು, ನಾನಿದು ಬಿಡಬೇಕು ಅಂತ. ಅವರು ಒಂದಲ್ಲ ಒಂದಿನ ಅವ್ರ ಮಿತ್ರರ ಹತ್ರ ಆದರೂ ಹೇಳ್ಕೊಂಡಿರ್ತಾರೆ, ತಮಗೆ ತಾವಾದರೂ ಹೇಳ್ಕೊತಿರ್ತಾರೆ. ಅಥವಾ ನಮ್ಮಂಥವ್ರು ಯಾರಾದರೂ ಸಿಕ್ಕರೆ ಅವರು ಬಹಳ ಗೌರವದಿಂದ ತಮ್ಮ ತಪ್ಪನ್ನು ಒಪ್ಕೊಳ್ತಿರ್ತಾರೆ.
ಆದರೆ ಆ ಕುಡುಕರು ಯಾವತ್ತಾದರೂ ಸುಧಾರಿಸ್ತಾರೆ. ಆದರೆ ಇದಿದೆಯಲ್ಲ, ನಮ್ಮ ಆಹಾರದಲ್ಲಿ ಆಮ್ಲೀಯತೆ ಇರುವ ಆಹಾರವನ್ನು ಸೇವನೆ ಮಾಡ್ತಿದ್ದೀವಲ್ವ, ಅಂದರೆ ಯಾವುದೇ ನಾರು ಬೇರುಗಳಿಲ್ಲದ ಪೂರ್ಣ ಪಾಲಿಷ್ ಮಾಡಿದಂತಹ, ಅದು ಮೈದಾ ಹಿಟ್ಟಾಗಿರ್ಬೋದು, ಪಾಲಿಷ್ ಮಾಡಿದ ಅಕ್ಕಿಯಿಂದ ಮಾಡಿದ್ದಾಗಿರ್ಬೋದು, ಅಥವಾ ಬಾಂಬೆ ರವೆ ಆ ಥರ, ಅಥವಾ ಬ್ಲೀಚ್ಡ್ ಸಕ್ಕರೆ ಇರಬಹುದು. ಇವೆಲ್ಲ ಇದಾವಲ್ಲ, ಇವೆಲ್ಲ ಪೂರ್ಣ ಆಮ್ಲೀಯ. ಅಥವಾ ಸಿಪ್ಪೆ ತೆಗೆದಿರೋ ಬೇಳೆ, ತೀರಾ ಪಾಲಿಷ್ ಮಾಡಿದಂತಹ ಆಹಾರ ಇದೆಯಲ್ಲ, ರಿಫೈನ್ಡ್ ಎಣ್ಣೆಗಳು, ಇವೆಲ್ಲ ಇದ್ದಾವಲ್ಲ, ಇವೆಲ್ಲ ಪೂರ್ಣ ಆಮ್ಲೀಯವಾಗಿದ್ದಾವೆ ಅಂತ. ಇಂತಹ ಆಮ್ಲೀಯ ಪದಾರ್ಥಗಳೇ ನಮ್ಮ ತಟ್ಟೆನಲ್ಲಿ 180ರಷ್ಟು ಇದ್ದರೆ ನಾವು ಸೆರೆ ಕುಡುಕರಿಗಿಂತ ಕೆಟ್ಟ ಕುಡುಕರು ಅಂತ ಹೇಳ್ಬೋದು. ಯಾಕೆ ನಾನು ಕೆಟ್ಟ ಅಂತ ಈ ಪದ ಬಳಸ್ತಾ ಇದ್ದೀನಿ ಅಂತಂದರೆ, ಕುಡುಕರಿಗೆ ನಾನು ಕುಡುಕ, ನಾನು ತಪ್ಪು ಮಾಡ್ತಾ ಇದ್ದೇನೆ ಅನ್ನುವ ಅರಿವಿರುತ್ತೆ. ಆದರೆ ಈ ನಾವುಗಳಿದ್ದೀವಲ್ಲ, ಈ ನಾರು ಬೇರುಗಳಿಲ್ಲದ ತೀರಾ ಪಾಲಿಷ್ ಮಾಡಿದ ಬೇಕರಿ ಆಹಾರನ ನಾವು ಸ್ವೀಕಾರ ಮಾಡ್ತಿದ್ದೀವಲ್ಲ, ನಮಗೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಕುಡುಕರಿಗಿಂತ ನಾವು ಕೆಟ್ಟ ಕುಡುಕರು ಅಂತ ನನಗೆ ಹೇಳಬೇಕಾಗಿ ಬಂದಿದೆ. ಇದರಿಂದ ನಮ್ಮ ರಕ್ತದಲ್ಲಿ ಆಮ್ಲೀಯತೆ ಹೆಚ್ಚಾಗುತ್ತೆ. ಅವ್ರಿಗೆ ಒಂಥರ ನಸೆ ಆದರೆ ನಮಗೆ ಒಂಥರ ನಸೆ. ಏನು ನಸೆ ಅಂತಂದರೆ, ನಮಗೆ ಕೆಲಸದಲ್ಲಿ ಉತ್ಸಾಹ ಇರೋದಿಲ್ಲ. ನಾಳೆ ಮಾಡೋಣ ಬಿಡು, ಇನ್ನೊಂದು ಸಲ ಮಾಡೋಣ ಬಿಡು ಅಲ್ವಾ, ನೋಡಿದರೆ ಆಯಿತು ಬಿಡು, ಹಾಗೆ. ಮತ್ತು ಏನಾದರೂ ಗಂಭೀರವಾದ ವಿಷಯ ಬಂದರೆ ತರಗತಿನಲ್ಲಿ ಅದ್ರ ಕಡೆ ಗಮನ ಇರಲ್ಲ, ಗ್ರಹಿಕೆ ಇರಲ್ಲ, ಮತ್ತು ನೋಟ್ಸ್ನ ಸ್ವಂತಕ್ಕೆ ತಿಳ್ಕೊಂಡು ಬರಿಬೇಕು ಅನ್ನೋದಕ್ಕೆ ವ್ಯವಧಾನ ಇರೋದಿಲ್ಲ. ಸುಮ್ಮನೆ ಯಾರದ್ದು ನೋಡಿಬಿಟ್ಟು ಅಸೈನ್ಮೆಂಟ್ಸ್ನೋ ಏನೋ ಒಟ್ಟಿನಲ್ಲಿ ಬರೆದು ಮುಗಿಸಿದ್ರೆ ಆಯ್ತು ಬಿಡು ಅನ್ನೋ ಥರ ಇರುತ್ತೆ ನಮ್ಮ ಧೋರಣೆ. ಬಿಟ್ಟರೆ ವಾಸ್ತವದಲ್ಲಿ ನಮ್ಮ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಟ್ಟು ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡು ನನ್ನದೇ ಆದ ವಾಕ್ಯಗಳ ರಚನೆ ಮಾಡಿ ನಾನು ಮಾಡಬೇಕು ಕೆಲಸನ ಅನ್ನುವಂತಹ ಉತ್ಸಾಹ ಯಾವಾಗ ನಮ್ಮ ದೇಹದಲ್ಲಿ ಆಮ್ಲೀಯತೆ ಹೆಚ್ಚಾಗುತ್ತೋ ಆವಾಗ ನಮಗೆ ಆ ವ್ಯವಧಾನ ಇರೋದಿಲ್ಲ ಅಂತ. ಇದನ್ನು ನಾವು ತಿಳ್ಕೋಬೇಕು. ನೋಡಿ, ನೀವು ವಿಚಾರ ಮಾಡಿ, ನಿಮ್ಮ ತಟ್ಟೆನಲ್ಲಿ ಈಗ ಪದಾರ್ಥಗಳಿದೆ ಅಂತ ಅಂದ್ಕೊಳ್ಳೋಣ. ಒಂದು ಕಡೆ ರೊಟ್ಟಿನೋ ಚಪಾತಿನೋ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲ ಮುದ್ದೆ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲ ಅನ್ನ ಇದೆ ಅಂತ ಅಂದ್ಕೊಳ್ಳಿ, ಸರಿನಾ? ಅದ್ರ ಜೊತೆಗೆ ಸಾಂಬಾರೋ ಪಲ್ಯನೋ ಕೋಸಂಬರಿನೋ ಇದೆ ಅಂತ ಇಟ್ಕೊಳ್ಳಿ. ಈಗ ನೋಡಿ, ರಾಗಿ, ಅಕ್ಕಿ, ಗೋಧಿ, ಜೋಳ ಇವೆಲ್ಲವೂ ಆಮ್ಲೀಯವೇ. ಬೇಳೆಕಾಳುಗಳು ಕೂಡ ಆಮ್ಲೀಯವೇ. ಇನ್ನು ತರಕಾರಿ, ಸೊಪ್ಪು, ಗೆಡ್ಡೆ, ಹಣ್ಣುಗಳು ಇವೆಲ್ಲ ಪ್ರತ್ಯಾಮ್ಲೀಯ. ಇದು 180ರಷ್ಟು ಇರಬೇಕು. ನಿಜವಾಗಿಯೂ ನಮ್ಮ ಜೀವಕೋಶಗಳಿಗೆ ಒಂದು ಪೂರಕ ವಾತಾವರಣ ಸಿಗಬೇಕು, ಅದು ಆರೋಗ್ಯವಾಗಿರೋದಕ್ಕೆ ಅಂತಂದರೆ. ಆದರೆ ಏನು ವಾಸ್ತವ ಇವತ್ತು ಸಮಾಜದಲ್ಲಿ? ಮನೆಯಲ್ಲಿ ನೋಡಿ, ಹೋಟೆಲಲ್ಲಿ ನೋಡಿ, ಮಠಗಳಲ್ಲಿ ನೋಡಿ, ವಸತಿ ಶಾಲೆಗಳಲ್ಲಿ ನೋಡಿ, ಎಲ್ಲ ಕಡೆಗೂ ಹೇಗಿದೆ ಅಂತಂದರೆ ಟ್ರ್ಯಾಂಗಲ್ನ ಅದರ ತುದಿ ಮೇಲೆ ಇರಿಸೋ ರೀತಿಯಲ್ಲಿದೆ. ಅಪೆಕ್ಸ್ನ ಕೆಳಗೆ ಮಾಡಿ ಟ್ರ್ಯಾಂಗಲ್ನ ಒಂದು ತ್ರಿಕೋನವನ್ನು ನಿಲ್ಲಿಸಿದರೆ ಅದು ಹೇಗೆ ಒಂದೇ ಸಮನೆ ಬೀಳ್ತಾ ಇರುತ್ತೋ ಹಾಗೆ ನಮ್ಮ ಇಡೀ ಸಾಮಾಜಿಕ ಆಹಾರ ವ್ಯವಸ್ಥೆ ಅದು ಬುಡಮೇಲಾಗ್ತಾ ಇದೆ ಅಂತ. ಒಳಗೆ ಆಮ್ಲೀಯತೆ ಹೆಚ್ಚಾಗೋದ್ರಿಂದ ಮನುಷ್ಯನಿಗೆ ನಾನು ಏನು ಮಾಡ್ತೀನಿ ಅಂತ ಅವನಿಗೆ ಗೊತ್ತಿರಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಎಲ್ಲೋ ಓಡೋಗಿಬಿಡಬೇಕು ಅಂತ ಅಂದ್ಕೊಳ್ತಾನೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಿರ್ತಾರೆ. ಇನ್ನೂ ಸ್ವಲ್ಪ ಜನ ಏನು ಮಾಡೋಕ್ಕಾಗಲ್ಲ, ಒಂಥರ ಖಿನ್ನತೆಗೆ ಒಳಗಾಗಿ ಮಾತ್ರೆಗಳ ಮೇಲೋ ಮತ್ತು ಯಾವುದೋ ಬೇಡವಾದ ಚಟಗಳಿಗೋ ಅಂಟಿಕೊಂಡು ದಿನಗಳನ್ನು ನೂಗ್ತಿರ್ತಾರೆ ಅಂತ. ಇದು ನಮಗೆ ಬುದ್ಧಿ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ. ಯಾಕೆ ಅಂದರೆ ನೋಡಿ, ಈಗ ಮನೆಯಲ್ಲಿ ಬಾಂಬೆ ರವೆ ತಗೊಂಬರ್ತೀವಿ, ಪಾಲಿಷ್ ಮಾಡಿದ ಬೇಳೆನೇ ತಗೊಂಬರ್ತೀವಿ, ಬೆಳ್ಳಗಿರೋ ಅಕ್ಕಿನೇ ಮನೆಗೆ ತಗೊಂಬರ್ತೀವಿ. ಯಾಕೆ ಅಂದರೆ ಅದಕ್ಕೆ ಹುಳು ಹತ್ತಲ್ಲ ಅಂತ ತಾಯಂದಿರು ಹೇಳ್ತಾರೆ.
ನೋಡಿ, ಹುಳುಗೆ ಬುದ್ಧಿ ಇದೆ, ಹುಳುಗೆ ಬುದ್ಧಿ ಇದೆ. ಇದು ಬೆಳ್ಳಗಿರೋ ಪಾಲಿಷ್ ಮಾಡಿರೋ ಕಾಳು ಪದಾರ್ಥಗಳು, ಹಿಟ್ಟು, ರವೆಗಳ ಕಡೆಗೆ ನಾನು ಹೋದರೆ ಅಲ್ಲಿ ನನಗೇನು ಸಿಕ್ಕಲ್ಲ, ಅದರಲ್ಲಿ ಸತ್ವ ಇಲ್ಲ ಅನ್ನೋದು ಹುಳುಗೆ ತಿಳಿಯತ್ತೆ. ಆದರೆ ನಾವು ಮಾರ್ಕೆಟ್ಗೆ ಹೋಗಿ ಈ ವಸ್ತುನ ತಗೊಳ್ಬೇಕು, ಇದಕ್ಕೆ ಹುಳು ಹತ್ತಲ್ಲ ಅಂದ ತಕ್ಷಣ ತಗೊಂಬಿಡ್ತೀವಿ. ಆದರೆ ಅದಕ್ಕೆ ಸತ್ವ ಇಲ್ಲ, ಅದಕ್ಕೆ ಹುಳು ಹೋಗ್ತಿಲ್ಲ. ಸಿಪ್ಪೆಗಳಿದ್ದರೆ ಅದರಲ್ಲಿ ಸತ್ವ ಇರುತ್ತೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಹುಳುಗಿರೋ ಬುದ್ಧಿ ಮನುಷ್ಯನಿಗೆ ಇಲ್ಲ, ಆಯಿತಾ? ಇದು ವಿಚಾರ ಇಲ್ಲಿ. ಹಾಗಾದರೆ ಸ್ವಲ್ಪ ನಮ್ಮ ಬುದ್ಧಿನ ನಮ್ಮ ಕೈಗೆ ತಕ್ಕೊಳ್ಳೋಣ. ನಮ್ಮ ಬುದ್ಧಿನ ನಮ್ಮ ಮನಸ್ಸಿನ ಕೈಗೆ ಕೊಡೋದು ಬೇಡ. ಯಾಕಂದರೆ ಮನಸ್ಸಿಗೆ ಬುದ್ಧಿ ಇಲ್ಲ. ನಮ್ಮ ಬುದ್ಧಿನ ಇಂದ್ರಿಯಗಳ ಕೈಗೆ ಕೊಡೋದು ಬೇಡ. ಯಾಕಂದರೆ ಇಂದ್ರಿಯಗಳಿಗೆ ಬುದ್ಧಿ ಇಲ್ಲ. ಬುದ್ಧಿಯನ್ನು ಆತ್ಮನಲ್ಲಿ ಇರಿಸೋಣ. ಆತ್ಮ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಸರಿಯಾದ ದಾರಿನಲ್ಲಿ ನೀನು ಹೀಗೆ ಮಾಡು, ನಿನ್ನ ಹತ್ರ 10 ರೂಪಾಯಿ ಇದೆಯಾ ನಿನ್ನ ಜೇಬಲ್ಲಿ, ನೀನು ಬಿಸ್ಕೆಟ್ ತಗೋಬೇಡ, ಬಾಳೆಹಣ್ಣು ತಗೋ ಅಂತ ಹೇಳುತ್ತೆ. ಆ ಬುದ್ಧಿ ಹೇಳುತ್ತೆ. ಆ ಬುದ್ಧಿಯ ಕೂಗನ್ನು ನಾವು ಕೇಳಿಸ್ಕೊಳ್ಬೇಕು ಮತ್ತು ಅಂತೆ ಚಲಿಸಬೇಕು. ಇದರಿಂದ ಏನಾಗತ್ತೆ ಅಂತಂದರೆ, ನಾವು ಇಷ್ಟಪಟ್ಟು ಏನು ತಿಂತೀವಲ್ಲ, ಅದು ನಮಗೆ ನೈಸರ್ಗಿಕವಾದ ಹೊರಮಾರ್ಗಗಳಿಗೆ ಹೊರತಾಗಿ ಮತ್ತು ಅನಾವಶ್ಯಕವಾದ ಆಕಳಿಕೆ, ತೂಕಡಿಕೆ, ಆಲಸ್ಯ ಇವುಗಳಲ್ಲಿ ಸಮಯ ವ್ಯರ್ಥ ಆಗೋದನ್ನು ತಪ್ಪಿಸುತ್ತೆ ಅಂತ ಈ ಥರ ನಾನು ತಿಳುವಳಿಕೆ ಮಾಡಿಕೊಟ್ಟಾಗ ಮಕ್ಕಳು ಅವರು ಅಸಹಾಯಕರಾಗಿ ಹೇಳಿದರು, ಏನಿಲ್ಲ, ನಮಗೆ ಹಸಿವೆ ಅನ್ನಿಸ್ತಾ ಇರುತ್ತೆ, ಅಂಗಡಿನಲ್ಲಿ ಏನು ಕಣ್ಣಿಗೆ ಕಾಣುತ್ತೋ ಅದನ್ನು ತಗೊಂಡ್ಬಿಡ್ತೀವಿ ಅಂತ. ಹಾಗಾದರೆ ಮಕ್ಕಳ ಶಾಲೆಯ ಆವರಣದಲ್ಲಿ ಆದರೂ ನಾವು ಆರೋಗ್ಯಪೂರ್ಣವಾದ, ಅವರಲ್ಲಿರುವ ಆಮ್ಲೀಯತೆಯ ಪ್ರಮಾಣವನ್ನು ಕಡಿಮೆ ಮಾಡುವ ರೀತಿಯ ಒಂದು ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ಅಂತಹ ಅಂಗಡಿಗಳಿಗೆ ನಾವು ಹೆಚ್ಚು ಹೆಚ್ಚು ಬೆಂಬಲ ಕೊಡೋ ಹಾಗೆ ಆದರೆ ಪಾಲಕರು ಒಂದಿಷ್ಟು ಆಸಕ್ತಿ ತಗೊಂಡು ನಮ್ಮ ಮಕ್ಕಳಿಗೆ ಇದೇ ಥರ ಕೊಡಿ ಅಂತ ಕೇಳಿದರೆ ಯಾಕೆ ಶಾಲೆ ವ್ಯವಸ್ಥೆಗಳು ಬದಲಾಗೋದಿಲ್ಲ? ಬದಲಾಗ್ತವೆ. ಮಕ್ಕಳು ಬರ್ತ್ಡೇಗೆ ಎಲ್ಲ ಹುಟ್ಟುಹಬ್ಬಕ್ಕೆಲ್ಲ ಚಾಕ್ಲೇಟ್ಗಳನ್ನು ಹಂಚ್ತಾರೆ. ಅದ್ರ ಬದಲಾಗಿ ಒಂದು ಖಜೂರನ್ನು ಕೊಟ್ಟರೆ, ಖಜೂರು ಚಾಕ್ಲೇಟ್ಗಿಂತ ಸಿಹಿಯಾಗಿರುತ್ತಲ್ವ, ಹೆಚ್ಚು ಹೊತ್ತು ಬಾಯಲ್ಲಿರುತ್ತೆ, ಹೊಟ್ಟೆ ಕೂಡ ತುಂಬತ್ತೆ. ಯಾಕೆ ಮಾಡಬಾರ್ದು ನಾವು? ಅದೆಲ್ಲ ಎಮರ್ಜೆನ್ಸಿಗಿರಲಿ, ಇನ್ನೇನಪ್ಪ ಪ್ರಾಣ ಹೋಗಿಬಿಡತ್ತೆ, ಏನೂ ಸಿಗ್ತಾ ಇಲ್ಲ ನನಗಂದಾಗ ಒಂದು ಬೇಕ್ರಿ ಐಟಮ್ನು ಮತ್ತೇನನ್ನೋ ಬಾಯಿಗಿಟ್ಕೊಂಡು ಬದುಕೋದು ಅದು ಬೇರೆ ಮಾತು. ಆದರೆ ರೆಗ್ಯುಲರಾಗಿ ನಾನು ಚಾಕ್ಲೇಟ್ ತಿಂತೇನೆ, ನಾನು ಪ್ರತಿದಿನ ನಾನು ಬೇಕ್ರಿ ಐಟಮ್ಸ್ನ ತಿಂತೇನೆ, ನಾಲ್ಗೆ ರುಚಿಗೆ ಅನ್ನೋದನ್ನು ಹಠಾತ್ತಾಗಿ ಮಕ್ಕಳು ನಿಲ್ಲಿಸಬೇಕು. ಅಂದಾಗ ಮಾತ್ರ ಅವರ ಬುದ್ಧಿ ಸಾಣಿ ಹಿಡಿದ ಒಂದು ಉಪಕರಣದ ಹಾಗೆ ಚುರುಕಾಗಿರುತ್ತೆ. ಅವರು ಅಧ್ಯಯನದಲ್ಲಿ ಬೆಳೀತಾರೆ ಅಷ್ಟೇ ಅಲ್ಲ, ಅವರ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗತ್ತೆ ಅಂತ. ಇಲ್ಲಿಯವರೆಗೂ ಕೇಳಿಸಿಕೊಂಡಂತಹ ಶ್ರೀ ಬಸವ ವಾಹಿನಿಯ ಕೇಳುಗರಿಗೆ ಶರಣಾರ್ಥಿಗಳು. ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.